ಚಾಲೆಂಜ್ ಪಾಪ ಬೇಜಾರಾಗವನೇ. ನನ್ನ ತಮ್ಮಗೆ ಪ್ರಪೋಸ್ ಮಾಡೋಕ್ಕೆ ಇನ್ನೂ ನಮ್ಮ ಅದಕ್ಕೆ ಏನಾಗಬೇಕು. ಹಾಯ್ ಎಲ್ಲರಿಗೂ ನಮಸ್ಕಾರ. ಬಳೆ ಶಾಸ್ತ್ರ ಮುಗಿಸಿ ಡೈರೆಕ್ಟ್ ಚೌಟ್ರಿಗೆ ಬಂದೆ ಗೈಸ್. ನೈಟ್ ಆಗಿತ್ತು, ಏನು ಮಾಡೋದು, ಸ್ವಲ್ಪ ಲೇಟ್ ಆಯಿತು. ಅಕ್ಕ ಬೈತಾ ಇದ್ಲು. ಮಾವನ್ ಮಾತಾಡ್ಸ್ಬೇಕಂತೆ. ಹಾಯ್ ಗೈಸ್, ಹೌದು, ನಿಜವಾಗೂ ಸ್ಟಾರ್ಟ್ ಮಾಡಿದಾಗಿಂದ ಫುಲ್ ಬ್ಯುಸಿ. ಏನು ಮಾಡೋದು, ನೀನು ಝೂಮ್ ಆಗ್ತೀನಿ ಅಮ್ಮ ಮುಖ ಹಿಂಗೆ ಆಗ್ತೀನಿ ಹಿಂಗೆ ಏನ. ಹಾಂ ಸೂಪರ್. ಇವನು ವಿಕ್ಕಿ ಚೆನ್ನಾಗಿ ಕಾಣಿಸ್ತಿದೆ. ವಿಕ್ಕಿ ಸ್ವಲ್ಪ ಫೌಂಡೇಶನ್ ಹಾಕೊಳ್ಳು, ಚೆನ್ನಾಗಿ ಕಾಣಿಸ್ತೀಯಾ. ಏನೋ ಪೌಡ್ರ್ ಗಿಡ್ರ್ ಹಾಕೋಗಲ್ಲಿ. ಹಾಕೋಗಲ್ಲ, ಚೆನ್ನಾಗಿ ಕಾಣಿಸ್ತಿಲ್ಲ. ಹಾಂ ಸರಿ ಬಾಯ್. ಯಾಕ ನಮಸ್ಕಾರ. ನೋಡಿ ಗೈಸ್, ನಮ್ಮ ಅದಕ್ಕೆ ರೆಡಿ ಆಗ್ಬಿಟ್ಟು ನಿಂತ್ಕೊಂಡಿದ್ದಾರೆ. ಹೇಗೆ ಕಾಣಿಸ್ತಿದ್ದಾರೆ ನಮ್ಮ ಅದಕ್ಕೆ. ನಿಮ್ಮಷ್ಟೇ ಮೇಕಪ್ ಅದಕ್ಕೆ ನಿಜವಾಗೂ ಹೇಳ್ಬೇಕಂದ್ರೆ ನಮ್ಮ ಅದಕ್ಕೆ ರೆಡಿನೇ ಆಗಲ್ಲ ಗೈಸ್. ನ್ಯಾಚುರಲ್ ಬ್ಯೂಟಿ ಇದು, ನ್ಯಾಚುರಲ್ ಬ್ಯೂಟಿ. ನಾವಾದರೂ ಸ್ವಲ್ಪ ಫೌಂಡೇಶನ್ ಹಾಕಿಲ್ಲ. ಫೌಂಡೇಶನ್ ಎಲ್ಲ ಹಾಕಿಲ್ಲಪ್ಪ. ನೋಡು, ಅದೇ ಹೇಳ್ತಾ ನ್ಯಾಚುರಲ್ ಬ್ಯೂಟಿ, ನ್ಯಾಚುರಲ್ ಬ್ಯೂಟಿ ನೀವು ಅದಕ್ಕೆ. ಅದಕ್ಕೆ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದೀರಾ. ಇಲ್ಲಿಂದ ಕ್ಲಿಪ್ಸ್ ತೊಗೊಂಡೆ. ಪ್ರಾಮಿಸ್ ಚೆನ್ನಾಗಿದ್ದೀರ ಅದಕ್ಕೆ. ಇದೇನಿದು ಹೊಸ ಸ್ಟೈಲು ನೋಡ್ರಿ. ಮದುವೆ ಆದ್ಮೇಲೆ ಹೊಸ ಸ್ಟೈಲ್ ಕಲ್ತ್ಬಿಟ್ಟವ್ರೆ. ಸೈಲೆಂಟ್ ಆಗಿದ್ರು ನಮ್ಮ ಅಕ್ಕ. ನೋಡಿ ಕಾಣಿಸ್ತಾ ಇಲ್ಲ, ಕೈ ಕಡೆ ಹೋಗ್ಬಿಡ್ರಿ. ನೋಡಿ ನಮ್ಮ ತೆಗಿಗೆ ರೆಡಿ ಮಾಡ್ತಿದ್ದಾರೆ. ರೆಡಿ ಆದ್ಮೇಲೆ ನಮ್ಮ ತೆಗಿಗೆ ತೋರಿಸ್ತೀನಿ. ನೋಡಿ ನಮ್ಮಮ್ಮ ರೆಡಿ ಆಗ್ಬಿಟ್ಟು ನಮ್ಮ ರೂಮ್ ಅಲ್ಲೇ ಅಲ್ಲೋಗ್ರಿ. ಫುಡ್ನೇ ಹಿಡ್ದಿಲ್ಲಪ್ಪ ಅವನು ಆವಾಗಿಂದ. ಬರ್ರ ಅನ್ನು ಅನ್ನಪ್ಪ ನೀನು ಅನ್ನ ಅನ್ನಲ್ಲ. ಸರಿ ಬಿಡು, ಅವನೇನು ಅಲ್ಲ ಅಂತೆ. ಅದಕ್ಕೆ ಫೋಟೋಸು ವೀಡಿಯೋಸ್ ಎಲ್ಲ ತೆಗ್ದು ಸಾಕಾಯ್ತು ಅಂದ್ಬಿಟ್ಟು ಡೈರೆಕ್ಟ್ ಹೊಟ್ಟೆ ಹಸಿತಿದೆ ಅಂದ್ಬಿಟ್ಟು ಊಟದ ಮನೆಗೆ ಹೋದ್ರಿ. ಅಲ್ಲಿ ನಮ್ಮ ಅಣ್ಣ ಊಟ ಮಾಡ್ತಾಯಿದ್ರು. ಒಂದು ರಾಗ್ ಮಾಡ್ಬಿಡ್ತೀನಿ ನೀವು ತಿನ್ನೋದು. ನಾನೇ ಕರಿಬೇಕು ಅನ್ಬೇಡ ಜೀವ. ಮತ್ತೆ ನಮ್ಮ ತಾತನೂ ಬಂದಿದ್ರು. ಟಿಪ್ ಟಾಪ್ ಆಗಿ ರೆಡಿಯಾಗಿ ಊಟ ಮಾಡ್ತಾಯಿದ್ರು ಗೈಸ್. ಚೆನ್ನಾಗೈತ ಊಟ? ಚೆನ್ನಾಗೈತಪ್ಪ. ಇದಾ ಸ್ವಲ್ಪ ಕೊಡು ಅಂದೆ. ಸರಿ ಅಪ್ಪ ತಿನ್ಬಿಟ್ರೆ ಬರ್ತೀಯಾ? ನೋಡಪ್ಪ ಅಲ್ಲಿ ಜೊತೆ ಕಲಿಸ್ತಾಳೆ. ಎಲ್ಲೋದು ಸ್ವೀಟ್ ತಿನ್ನೋದು ಬಿಡ್ಬೇಡ. ನಿಮ್ಮ ಅಮ್ಮನ ಬೈತಾಳೆ, ನೀನು ತಿನ್ನು. ಏನದು ಸುಮ್ಮನೆ ಅವ್ನು ಕುಡ್ಕೋದು. ಅಪ್ಪ ತಿನ್ಬಿಟ್ಟು ಮೇಲೆ ಬರ್ತೀಯಾ? ಬಾದದ
ಮೇಲೆ ಬಾ. ಬೇಗ ಬಾ. ನಿಮ್ಮಮ್ಮ ನನ್ನ ಹತ್ರನೇ ಇದ್ದು. ನಿಮ್ಮಮ್ಮ ನನ್ನ ಹತ್ರನೇ ಇದ್ದು. ಬಾಯ್ ಗೈಸ್. ನಾವು ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ. ನಾನು ಇನ್ನೇನು ಬ್ಲಾಗೇ ಮಾಡಿಲ್ಲಲ್ಲ. ಬರೀ ಸೊ ಅಲ್ಲಿ ಏನಂತಾರೆ ಅದನ್ನು ಫ್ರೂಟ್ಸು ಏನಾದರೂ ಸ್ನ್ಯಾಕ್ಸ್ ಇದೆಯಾ ಅಂತ ತಿನ್ನಕ್ಕೆ ಹೋಗ್ತೀವಿ. ಸ್ನ್ಯಾಕ್ಸ್ ಅಂತ ನಮ್ಮ ಮತ್ತಿಗೇನು ಹುಡ್ಕೊಂಡು ಹೋಗ್ತಾ ಇದ್ದೀರಿ. ಹಂಗೆ ತಿನ್ನೋಣ ಅಂತ. ಇವ್ರು ಇಲ್ಲಿಂದ ಇಳಿಯೋದು ವಿಡಿಯೋ ಮಾಡಬೇಕಾಗಿತ್ತು. ಮೂಲೆ ಹೌದು. ಬೆಳಗ್ಗೆ ವಿಡಿಯೋ ಮಾಡ್ಬೇಕು ಗೈಸ್. ಎಷ್ಟೊಂದು ನಾವು ಸುಮ್ಮನೆ ಹಾಕ್ಕೊಂಡು ಏನು ಓಡಾಡ್ತಾ ಇದ್ದೀರ ಅಷ್ಟೇ, ಏನು ಮಾಡ್ತಾನೇ ಇಲ್ಲ. ಅಯ್ಯಪ್ಪ, ಅದು ಬೇರೆ ನನ್ನ ಸ್ಲಿಪ್ಪರು. ಹಾಂ ನೋಡಿ ಗೈಸ್ ಬಂದು. ಹಾಂ ನನಗೆ ಗೊತ್ತಿಲ್ಲಪ್ಪ ಎಲ್ಲಿಗೆ ಬೇಕು. ನಾನು ಆಮೇಲೆ ನನ್ನ ಮೇಲೆ ಹೇಳ್ಬಿಡ್ರಿ ಅಷ್ಟೇ ಅಲ್ವಾ. ಹಾಂ ಗೈಸ್ ಚಾಟ್ಸ್ ತಿನ್ನೋಣ ಅಂತ ಬಂದರೆ ಚಾಟ್ಸ್ ಎಲ್ಲ ಖಾಲಿಯಾಗಿ ಪ್ಯಾಕ್ ಮಾಡಿಕೊಂಡು ಎತ್ಕೊಂಡು ಇವಾಗ ಹೇಳ್ತಿದ್ದಾರೆ ಏನು. ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇದ್ರ ಮೇಲೆ ಅಲ್ಲ ಆ್ಯಕ್ಚುಲಿ ಚೌಟ್ರಿನೇ ಚೆನ್ನಾಗಿದೆ, ದೊಡ್ಡದು ಕಾಣಿಸ್ತಿದೆಯಾ. ಎಲ್ಲಾದ್ರೂ ಬಿಡಲ್ಲ ಇವನು. ಇವನು ಬಿಡಲ್ಲ, ಅವಳು ಬಿಡಲ್ಲ ಫೋನ್ ನೋಡೋದು. ಯಾಕೋ ಎಲ್ಲ ವಿಸ್ಮಯ ಅಲ್ಲ, ನಮ್ಮ ಮಮ್ಮಿ ಅಲ್ಲ, ನಮ್ಮ ಮಮ್ಮಿ ಅಲ್ಲ. ಇನ್ನ ನೀವೇಂದ್ರಾಗ ಬಂದ್ರಿ? ನೋಡಿ ಗೈಸ್, ನಮ್ಮ ಅಣ್ಣ ತುಂಬ ಸಪೋರ್ಟಿವ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು, ಸೊ ಅದಕ್ಕೆ ವೀಡಿಯೋ ಮಾಡಿಕೊಂಡೆ. ಇವರೇ ನಮ್ಮ ಅಣ್ಣ, ನೋಡ್ಕೊಬಿಡಿ ಓಕೆನಾ. ಫುಲ್ ಸುಸ್ತಾಗ್ಬಿಟ್ಟಿತ್ತು ಗೈಸ್. ರೆಡಿ ಆಗಿಬಿಟ್ಟು ಸ್ವಲ್ಪ ಕ್ವಾಟ್ಲೆ ಮಾಡಿಕೊಂಡು ಎಲ್ಲರ ಜೊತೆ ಮಾತಾಡಿಕೊಂಡು ನೆಕ್ಸ್ಟ್ ಊಟಕ್ಕೆ ಬಂದ್ವಿ. ಸೊ ನಮ್ಮ ಅಪ್ಪ ಎಲ್ಲನೂ ವೆಲ್ಕಮ್ ಮಾಡ್ತಾಯಿದ್ರು. ನಾವು ಅಷ್ಟೇ ಊಟ ಚೆನ್ನಾಗಿ ಬಾರಿಸ್ಬಿಟ್ಟು ಆಮೇಲೆ ನಮ್ಮ ಅತ್ತಿಗೆ ತಿಂದಿರಿಲ್ಲ, ಸೊ ಅದಕ್ಕೆ ಅವ್ರ ಜೊತೆ ಕುತ್ಕೊಂಡು ಕಂಪ್ನಿ ಕೊಡ್ತಾ ಇದ್ರಿ ಗೈಸ್. ನಾನು ಊಟ ಮಾಡೋದು ಒಂದು 2 ಕ್ಲಿಪ್ಸ್ ತೊಗೊಂಡೆ ಗೈಸ್. ತುಂಬ ಚೆನ್ನಾಗಿತ್ತು ಗೈಸ್, ಸೀರಿಯಸ್ಲಿ. ಊಟ ಎಲ್ಲ ಮಾಡಿಸಿದ್ರು, ವೆರೈಟಿ ಎಲ್ಲ ಚೆನ್ನಾಗಿ ತಿಂದರೆ. ಆದರೆ ತಿನ್ನೋಕ್ಕಾಗಿಲ್ಲ ಜಾಸ್ತಿ, ಯಾಕಂದರೆ ನಾವು ಲೆಹಂಗ ಹಾಕ್ಕೊಂಡಿರೋದ್ರಿಂದ ಅದನ್ನು ಬಿಚ್ಚೋಕ್ಕಾಗಲ್ಲ ಅಂದ್ಬಿಟ್ಟು ಸರಿಯಾಗಿ ತಿಂದೇ ಇರಲಿಲ್ಲ ಗೈಸ್. ನೆಕ್ಸ್ಟ್ ಡೇನೂ ಅಷ್ಟೇ ಅಷ್ಟೊಂದು ತಿನ್ನೋಕ್ಕಾಗಿರಲಿಲ್ಲ. ಬಟ್ ಊಟ ಮಾತ್ರ ಸಖತ್ತಾಗಿತ್ತು. ಸಖತ್ತಾಗಿ ಮಾಡಿಸಿದ್ರು ನಮ್ಮ ದೊಡ್ಡಪ್ಪ ಅವರು. ಚೆನ್ನಾಗಿ ಕಾಣಿಸಿದ್ದೀನಿ ನಾನು. ಮೇಕಪ್ ನೋಡು, ನ್ಯಾಚುರಲ್. ಲೆಹಂಗ ತುಂಬ ಟೈಟ್ ಆಯಿತು, ತಿನ್ನೋಕ್ಕಾಗ್ತಾಯಿಲ್ಲ. ಹೌದು, ನಾನು ತಿನ್ನಬೇಕಲ್ಲ. ಯಾರು ಬಂದಿಲ್ಲ. ಎಲ್ಲಿ ಬಿದ್ದಿದ್ರಿ ನೀವೆಲ್ಲ? ಎಲ್ಲಿ ಬಿದ್ದಿದ್ರಿ? ಅದನ್ನು ಹಾಕ್ತೀನಿ ನಾನು, ಅದನ್ನು ಹಾಕ್ತೀನಿ. ಹೌದು, ಅಲ್ಲಿ ಮಾನಸ ಕರಿತಾ ಇದ್ಲು, ನಿಮ್ಗೆ ತಿನ್ಸೋಣ ಬರ್ರಿ ಅಂತ. ಬರ್ರಿ. ಫೋನ್ ಮಾಡಿದ್ದು ನಾನು, ನೀನು ಫೋನ್ ಇಲ್ಲ ನನ್ನ ಹತ್ರ. ತಿನ್ಸ್ಲಾ ಮೊಸರು? ಅದಕ್ಕೆ ಆಲ್ರೆಡಿ ವಾಚ್ತಾ ಇದ್ರು ಎಲ್ಲರ ತೊಟ್ಟೆನಾಗೂ ಒಂದೊಂದು ಸ್ವಲ್ಪ
ಅದೇ ಹೇಳ್ತಾ ಇರೋದು. ನಿಮ್ಮ ಮನೆಯವ್ರಂತ ಗೊತ್ತಿರೋದಕ್ಕೆ ಹೇಳ್ತಿರೋದು ಅದಕ್ಕೆ. ಸಾಕ್ಬಿಡ್ರಿ, ತಿನ್ಬಿಟ್ಟು ಹೋಗ್ರಿ. ಮಕ್ಕಳನ್ನ ಆಮೇಲೆ ಹಿಡ್ಕೋಬೇಕಾಗ್ತದೆ. ಬರ್ರಿ ಇಲ್ಲೇ ತಿನ್ನೋಣ. ನಿಮ್ಮ ಜೊತೆ ಇರ್ತೀನಿ, ನಡೀರಿ. ಬರ್ರಿ. ಸವಾಲ್ ಎಂಥದಿಲ್ಲ, ಇವಾಗ ತಿನ್ನಕ್ಕೆ ಓದ್ತಿದ್ದಿದ್ದು ಬಿಟ್ಬಿಟ್ಟೆ ತಾನೇ ಅದಕ್ಕೆ. ಅಷ್ಟು ಬೇಗ ಫಿಲ್ ಆಗೋಯ್ತು. ಬರ್ರಿ ಇಲ್ಲಿ ಕುತ್ಕೊಂಬರ್ರಿ, ಫಸ್ಟ್ ಲೈನಾಗೆ ಕುತ್ಕೋಗ್ರಿ. ಅದಕ್ಕೆ ಇಲ್ಲಿಂದ ಕುತ್ಕೊಳ್ರಿ ನೀವು, ಪರವಾಗಿಲ್ಲ. ನಿಮ್ಗೋಸ್ಕರ ಇಲ್ಲೇ ಕುತ್ಕೊಂಡ್ರಿ, ಇಲ್ಲೇ ಕುತ್ಕೊಳ್ರಿ. ಏನಿಲ್ಲ, ಕುತ್ಕೊಳ್ರಿ ನೀವು. ಇಲ್ಲದ ಕುತ್ಕೊಳ್ರಿ. ಫುಲ್ ವಿಡಿಯೋ ಹಾಕ್ತಾ ಇದ್ದೀನಿ. ಏನಾಗ್ತದೆ? ಇಕ್ಕೋ ಅಕ್ಕೋ ಏನಾಗ್ತದೆ ನಿಂಕ? ಇಲ್ಲೇ ಇದ್ದಲ್ಲ ಇವಾಗ ತಾನೆ ಬರ ಅಂದೆ. ಅಪ್ಪನ ಜೊತೆ ಒಂದು ಫೋಟೋ ಇಡ್ಸ್ಕೊಂಡು ಶಿಷ್ಯ. ಹೋಗೋಣ ತಡಿ. ಅದಕ್ಕೆ ಬಾ ಅಲ್ಲಿ ಹೋಗೋಣ. ಬರ್ತೀಯ ಇಲ್ಲ ಅಷ್ಟು ಹೇಳು ಇವಾಗ. ಕಟ್ ಮಾಡ್ ಬಾ, ಡ್ಯಾನ್ಸ್ ಅಂತ ಹೇಳೋಣ. ನೋಡಿ ಯಾರು ಬರಲ್ಲ, ಇವಳು ತಾನೇ ಹೇಳಿದ್ದು. ಇನ್ಸ್ಟಾಗ್ರಾಮ್. ಹಾಯ್ ಫ್ರೆಂಡ್ಸ್, ದಂಡಾಲು. ಯಾರು ಅಮ್ಮ? ಇವಳು ಒಂದು ಬಾರಿ ಅಲ್ಲಿ ಒಂದು ಕ್ಲಿಪ್ಸ್ ತಗೋಣ ಅಂತೆ ಸಾಯ್ತವಳೆ. ಬಾರ ಜೀವ. ಇಲ್ಲಲ್ಲ ಬರ್ರಿ, ಅಲ್ಲೋಗೋಣ. ಅದಕ್ಕೆ ಜಾಸ್ತಿ ಜನ ಆಗ್ಬಿಡ್ತಾರೆ, ನಡೀರಿ. ಹಾಗೆ ನಾವು ಸ್ವಲ್ಪ ಹೊತ್ತು ರೂಮ್ ಬಂದು ಕಾಮಿಡಿ ಮಾಡಿಕೊಂಡು, ನಾವು ನಮ್ಮ ಅತ್ತಿಗೆ, ನಮ್ಮ ತಮ್ಮಂದಿರು, ನಮ್ಮ ಅಳಿಯಂದಿರೆಲ್ಲ ಸ್ವಲ್ಪ ಕಾಮಿಡಿ ಮಾಡ್ಕೊಂಡಿದ್ವಿ ಗೈಸ್. ನೋಡಿ ಕ್ಲಿಪ್ಸ್ ಹಾಕ್ತೀನಿ ಹೇಗೆ ಮಾಡಿದ್ದಾರೆ ಅಂದ್ಬಿಟ್ಟು. ನಾನು ಮಾಡ್ತೀವಿ ಅಂದ್ರೇ ಹಿಂಗೆ ತೋರಿಸ್ತೀಯ ಏನ? ಬೆಳೆ ಕೊಟ್ಬಿಟ್ಟು ಹೋಗ್ಬಿಡ್ತೀನಿ ಅಂತ ವಿಕಿ ಯಾಕೋ ಎಲ್ಲ ಬಿಚ್ಬಿಟ್ಟೆ. ಅಲ್ಲ ಇವನು ಹೋಗ್ಬಿಟ್ಟು ಕ್ಯಾಮ್ರಾದಾಗ ಫೋಟೋ ಹಿಡ್ಕೊಂಡ್ರೆ ಫೋನಾಗ ಫೋಟೋ ಹಿಡ್ಕೊಂಡು ಹೋಗುತ್ತಾ? ಓದ್ತಾನೆ ಕನ್ಫರ್ಮ್. ನಾನು ಕೊಡ್ತೀನಿ ಚಾಲೆಂಜ್. ಅವನು ಹೋಗಲ್ಲ. ಅವನು ಹೌದಾ? ಅವನು ಹೋಗಲ್ಲ. ಹಂಗಂತೀಯ? ಅವನು ಮಸ್ತಾಗಿ ಮಾಡ್ತಾನೆ. ಎಲ್ಲ ಒಂದು ಚೆನ್ನಾಗಿ ನಿದ್ದೆನ ಬಂದಿಲ್ಲ. ಹೋಗ್ಲಿ ಬಿಡ್ರಿ, ಅದಕ್ಕೆ ಮಕ್ಕಳು ತಾನೆ, ಏನು ಮಾಡೋಕ್ಕಾಗಲ್ಲ. ಮಲ್ಕೊಂಬಿಟ್ಟು ಚೆನ್ನಾಗಿಲ್ಲ. ನಾನು ಚೆನ್ನಾಗಿಲ್ಲ. ಏನ ಏನ ಅಮ್ಮ, ನೀನು ಝೂಮ್ ಆಗ್ತಾ ಇದ್ದೀನ್ಲೆ. ನೀನು ಝೂಮ್ ಆಗ್ತಾ ಇದ್ದೀನ್ಲೆ. ನಿಮ್ಮ ಮಾವನ್ ಮಾತಾಡ್ಸಿ ಪಾಪ, ಬೇಜಾರಾಗವನೇ. ಹ್ಞೂ ನೋಡಿಲಿ. ನೋಡಿ ಗಾಯ್ಸ್, ನನ್ನ ತಮ್ಮಗೆ ಪ್ರಪೋಸ್ ಮಾಡೋಕ್ಕೆ ಇನ್ನೂ ನಮ್ಮ ಅದಕ್ಕೆ ಏನಾಗಬೇಕು? ತಮ್ಮ ಹೆಂಡ್ತಿ ಏನೇ? ತಮ್ಮ ಹೆಂಡ್ತಿ ಏನಾಗಬೇಕು? ನನಗೆ ಗೊತ್ತಿಲ್ಲ. ಅದಕ್ಕೆ ತಮ್ಮನ ಹೆಂಡ್ತಿ. ಓ, ನಾನು ನಮ್ಗೆ ಕೇಳ್ತಾ ಇದೆಯಾ? ನಿಮ್ಗೂ ಮತ್ತೆ ಇವರ ಅಮ್ಮನಿಗೆ ಏನಾಗಬೇಕು? ನಾನು ಅವ್ರ ಅಮ್ಮನ ಕಕ್ಕೆ ಆಗಬೇಕು. ಹಂಗೆ ಅದು ನಾದ್ನಿ. ಈ ಅಮ್ಮನ ನಾದ್ನಿ ಅಲ್ಲ, ಫಸ್ಟ್ ಆಫ್ ಆಲ್ ನಾವ್ ಹೇಳೋ ಡೈಲಾಗ್ಗೆಲ್ಲ ಅದಕ್ಕೆ ಹೇಳ್ತವ್ರೆ. ಕೆಲಸ ಇಲ್ಲ ಅಮ್ಮ, ಇಲ್ಲ ಪಾಪ.
ಕೊಡಮ್ಮ ನಿದ್ದೆ ಬಂದಿದೆ. ಮದ್ವೆ ಹೆಣ್ಣು ಬಂದ್ಲು ಇವಳೆ ನೋಡಿ ಗೈಸ್. ಏನು ತಿರ್ಗಾ ರೆಡಿ ಆಗ್ಬಿಟ್ಟೇನೆ ಅಕ್ಕ ಅಕ್ಕ ಬಿಸಿ ಪರ್ಸನ್ ಇವಾಗ ಇವಳು. ಎಲ್ಲರೂ ಬಂದ್ರ ರಿಪ್ಲೈ ಮಾಡ್ಬಿಟ್ಟು ಹೋಗು. ಎಲ್ಲರೂ ಬಂದ್ರೆ ರಿಪ್ಲೈ ಮಾಡು. ಲೇಟ್ ಕಣ್ಗೆ ಇವತ್ತು ನೀನು ಅಷ್ಟೇ ನಾಳೆ ಬೈ 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 ಎತ್ಕೊಂಡಿದ್ದೀರಾ? ಅಕ್ಕ ಇದೆ ನೋಡ್ದ ಅವಳೆ ಬಿಡಲ್ಲೇ. ಎಲ್ಲರೂ ಬಿಡಲ್ಲ ಅವಳು. ಸೊ ಊಟ ಮಾಡಿ ಎಲ್ಲ ತಲಹರಟೆ ಮಾಡಿಕೊಂಡು ಆಟ ಆಡ್ಕೊಂಡು ಎಲ್ಲ ಕಂಪ್ಲೀಟ್ ಆಯಿತು ಗೈಸ್. ರಿಸೆಪ್ಷನ್ ಎಲ್ಲ ಆದಮೇಲೆ ಬೆಳಗ್ಗೆ ಬೇಗ ಮುಹೂರ್ತ ಇರೋದ್ರಿಂದ ಮತ್ತು ಅರ್ಶಿನ ಶಾಸ್ತ್ರ ಇತ್ತು. ಸೊ ಅದಕ್ಕೆ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆದರು. ನಾನು ಸ್ವಲ್ಪ ಮಲ್ಕೊಳ್ಳೋಣ ಅಂದ್ಬಿಟ್ಟು ಮೇಕಪ್ ಎಲ್ಲ ತೆಗೆಯೋಣ ಅಂತ ಬಂದೆ ಗೈಸ್. ಸೊ ಫೇಸ್ ವಾಶ್ ಮಾಡೋಕ್ಕಿಂತ ಮುಂಚೆ ಒಂದೆರಡು ಕ್ಲಿಪ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ಚೆನ್ನಾಗಿ ರೆಡಿಯಾಗಿದ್ದೆನಲ್ಲ ಗೈಸ್, ಅದಕ್ಕೆ ತೊಗೊಂಡೆ. ನೆಕ್ಸ್ಟು ತುಂಬ ನಿದ್ದೆ ಎಳಿತಾ ಇತ್ತು ಗೈಸ್. ಯಾವಾಗ ಮಲ್ಕೊಂಡೆ ಅಂತಲೇ ಗೊತ್ತಿಲ್ಲ. ಆಮೇಲೆ ಮಲ್ಕೊಂಡಿದ್ದಾದ್ಮೇಲೆ ಬೆಳಗ್ಗೆ ಮುಹೂರ್ತ ಇರೋದ್ರಿಂದ ಬೆಳಗ್ಗೆ ಬೇಗ ಎದ್ದೇಳಬೇಕಾಯಿತು. ಸೊ ಅದಕ್ಕೆ ಯಾವಾಗ ಮಲ್ಕೊಂಡೆ ಅಂತಲೇ ಗೊತ್ತಾಗಿಲ್ಲ. ಅಷ್ಟೇ ಇವತ್ತಿನ ವ್ಲಾಗ್. ಮತ್ತೆ ಮದುವೆ ವ್ಲಾಗ್ನಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ನ. ಥ್ಯಾಂಕ್ ಯು. ಟಾಟಾ ಬಾಯ್.